ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಸಿನಿವರ್ಸ್. ನಾನು ನಿಮ್ಮ ಮಂಜುಗೌಡ. ಈಗ ಸ್ವಲ್ಪ ಹೊತ್ತು ಮುಂಚೆ ಬಿಸಿ ಬಿಸಿ ಸುದ್ದಿ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದೆ. ಈ ವರ್ಷದ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗಿಂದ ಒಂದಲ್ಲ ಒಂದು ವಿಚಾರಕ್ಕೆ ಬಿಗ್ ಬಾಸ್ನಲ್ಲಿರುವ ಸ್ಪರ್ಧಿಗಳು ಈ ಸೀಸನ್ನ ಬಿಗ್ ಬಾಸ್ ಸಿಕ್ಕಾಪಟ್ಟೆ ನೇಮ್ ಮಾಡ್ತಾ ಇದೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಬರೀ ಜಗಳ 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 ಅನ್ಕೊಂಡೇ ನೇಮ್ ಆಯಿತು. ಅದಾದ್ಮೇಲೆ ಒಂದಷ್ಟು ಕಂಟೆಸ್ಟೆಂಟ್ಗಳು ಹಾರ್ಮ್ಫುಲ್ ಆಗಿ ಬೇರೆ ಕಂಟೆಸ್ಟೆಂಟ್ಗಳನ್ನ ನಡೆಸ್ಕೊಂಡಿದ್ರಿಂದ ಒಂದಷ್ಟು ನೇಮು ಫೇಮು ಬಂತು. ಸುದೀಪ್ ಸರ್ ಒಂದಷ್ಟು ಜನಕ್ಕೆ ಕ್ಲಾಸ್ಗಳನ್ನ ತಗೊಂಡಿದ್ದರಿಂದ ಒಂದಷ್ಟು ನೇಮ್ ಫೇಮ್ ಬಂತು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಹೊರಗಡೆ ಬೀಳೋದ್ರ ಮೂಲಕ ಮತ್ತೊಂದಷ್ಟು ಸುದ್ದಿನ ಈ ಸೀಸನ್ನ ಬಿಗ್ ಬಾಸ್ ಮಾಡ್ತಾ ಇದೆ. ಕಲರ್ಸ್ ಕನ್ನಡ ಟೀಮ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನಮಗೆ ಗೊತ್ತಾದಂತಹ ವಿಚಾರ, ಡ್ರೋನ್ ಪ್ರತಾಪ್ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ. ಅದ್ರ ಸಲುವಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಸೇರಿಸಿದ್ವಿ. ಇವತ್ತು ಸಂಜೆ ಒಳಗಡೆ ಅಥವಾ ಇವತ್ತು ನೈಟ್ ಒಳಗಡೆ ಅವರು ವಾಪಸ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ ಕಲರ್ಸ್ ಕನ್ನಡ ಮೂಲಗಳಿಂದ ಮಾಹಿತಿ ಲಭಿಸಿರುವಂಥದ್ದು. ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನೂ ಕೆಲವೊಂದು ಮೂಲಗಳನ್ನ ನಾವು ಕೆದಕಿ ನೋಡಿದಾಗ ಡ್ರೋನ್ ಪ್ರತಾಪ್ ಅವರು ಮನೆ ಒಳಗಡೆ ಇದ್ದಂತಹ ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ನುಂಗೋ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇದೊಂದು ಆತ್ಮಹತ್ಯಾ ಪ್ರಯತ್ನ, ಹಂಗಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ ಅಂತ ಇನ್ನೊಂದು ಮೂಲದಿಂದ ಮಾಹಿತಿ ಬರ್ತಾ ಇದೆ. ಇದೆರಡರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಸೀಸನ್ 10 ಟೀಮ್ ಕಡೆಯಿಂದನೇ ಬರಬೇಕು. ನಂಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ವಾರ 2 ವಾರದಲ್ಲಿ ಅಂದ್ರೆ 3 ತಿಂಗಳ ಕಾಲ ಬಿಗ್ ಬಾಸ್ ಏನ್ ನಡೆಯುತ್ತೆ, 100 ದಿನದಲ್ಲಿ ಮುಗಿಬೇಕಾಗಿತ್ತು. 100 ದಿನದಲ್ಲಿ ಮುಗಿಬೇಕಾದಂತಹ ಬಿಗ್ ಬಾಸ್ ನ ಮತ್ತೆ 2 ವಾರ ಪೋಸ್ಟ್ಪೋನ್ ಮಾಡ್ತಾರೆ. ಪೋಸ್ಟ್ಪೋನ್ ಮಾಡೋದಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಮೋಸ್ಟ್ಲಿ TRP ಚೆನ್ನಾಗಿ ಬರ್ತಾ ಇರಬೇಕು. TRP ಚೆನ್ನಾಗಿ ಬರ್ತಾ ಇರೋ ಕಾರಣಕ್ಕೆ ಈ ಪ್ರೋಗ್ರಾಮ್ ನ ಮತ್ತೊಂದಷ್ಟು ದಿನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದ್ರೆ TRP ನ ತಗೊಳ್ಳೋದಕ್ಕೋಸ್ಕರ ಈ ತರಹದ್ದನ್ನ ಅವಾಗ ಬಿಗ್ ಬಾಸ್ ನವರೇ ಮಾಡ್ತಿದ್ದಾರಾ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಅದು ನಿಜಾನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ವೀಕೆಂಡ್ ನಲ್ಲಿ ಸುದೀಪ್ ಸರ್ ಬಂದು ಕೊಡಬೇಕು ಅಥವಾ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಕೊಡಬೇಕು. ಒಟ್ಟಾರೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗಿಂದ ಇವತ್ತವರೆಗೂ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇದ್ರು. ಆದ್ರೆ ಈಗ ಸುದ್ದಿ ಆಗಿರೋ ವಿಚಾರ ಬಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ. ಇದೇ ತರ ಇನ್ನೊಂದಷ್ಟು ಸುದ್ದಿಗಳಿಗೆ ಸಿನಿವರ್ಸ್ನ ಫಾಲೋ ಮಾಡ್ತಾ ಇರಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.